ಸೊ ಗೈಸ್, ಉಡುಪಿ ಟ್ರಿಪ್ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗೆ ಬ್ಯಾಂಗ್ಳೂರು ರೀಚ್ ಆದ ತಕ್ಷಣ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಇಮ್ಮಿಡಿಯೇಟ್ಲಿ ನಾನು ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದುಬಿಟ್ಟು ಔರಾನಿ ಗ್ರಿಡ್. ಇದು ಗೋ ಕಾರ್ಟಿಂಗ್ ಏರಿಯಾ. ನಮ್ಮ ಆಫೀಸ್ ಕಡೆಯಿಂದ ಟೀಮ್ ಲಂಚ್ ಅಲಾಂಗ್ ವಿತ್ ದ ಆ್ಯಕ್ಟಿವಿಟಿ ಆರ್ಗನೈಸ್ ಆಗಿತ್ತು. ಹೋದ ತಕ್ಷಣ ನಮ್ಮ ಕಲೀಗ್ ಒಬ್ಬರು ಸಿಕ್ಕರು, ಪ್ರಕಾಶ್ ಅಂತ. ಅವ್ರು ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡ್ತಾಯಿದ್ರು. ನನಗೂ ರಿಜಿಸ್ಟ್ರೇಷನ್ ಫಾರ್ಮ್ನ ಕೊಟ್ಬಿಟ್ಟು ಫಿಲ್ ಮಾಡೋಕ್ಕೆ ಹೇಳಿದ್ರು. ಫಾರ್ಮಾಲಿಟಿ ಎಲ್ಲ ಮುಗಿಸ್ಕೊಂಡ ತಕ್ಷಣ ಇಬ್ಬರು ಒಳಗಡೆ ವಾಕ್ ಮಾಡಬೇಕಾದ್ರೆ ಅವ್ರ ಕ್ಯಾಮ್ರಾ ಬಗ್ಗೆ ಡೀಟೇಲ್ಸ್ ಕೇಳ್ತಾಯಿದ್ರು. ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಬಂದ್ಬಿಟ್ಟು ಇನ್ಶಾ 360 X5 ಅಂತ. ಅವ್ರಿಗೆ ಡೀಟೇಲ್ಸ್ ಕೊಟ್ಟು ಒಳಗಡೆ ಹೋಗ್ತಾ ಇದ್ವಿ. ಆ್ಯಂಡ್ ನಿಮಗೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಇನ್ನೂ ಆಗಿಲ್ಲ. ಸೊ ನಾನು ಬಂದ್ಬಿಟ್ಟು ವಿಕ್ರಮ್ ಅಂತ, ಅಕೌಂಟಿಂಗ್ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕಂಪನಿ ಡೀಟೇಲ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಬೇಸಿಕ್ಲಿ ಫ್ರಮ್ ಹೊಸಪೇಟ್, ಬಟ್ ನಾನು ಇರೋದು ಆಲ್ಮೋಸ್ಟ್ 10 ಇಯರ್ಸಿಂದ ಬ್ಯಾಂಗ್ಳೂರಲ್ಲೇ ಇದ್ದೀನಿ. Yeah, so it is a long distance also. Yeah, you are taking YouTube videos. Seriously. ಒಳಗಡೆ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ನಮಗೆ ಸಿಕ್ಕಿರೋದೆ ನಮ್ಮ ಸೀನಿಯರ್ HR ಸೆಂಚುರಿಯನ್ ಅಂತ. ಅವ್ರಿಗೊಂದು ಹಾಯ್ ಹೇಳ್ಬಿಟ್ಟು ಮುಂದೆ ಗೋಕಾಟ್ ಎಲ್ಲ ನಿಲ್ಲಿಸಿದ್ರು. ಅದನ್ನು ನೋಡೋಣ ಅಂತ ಹಂಗೆ ಮುಂದೆ ಹೋದೆ. ಆ್ಯಕ್ಚುಲಿ ಗೋಕಾಟಲ್ಲಿ ತುಂಬ ಡಿಫ್ರೆಂಟ್ ಬರುತ್ತೆ. ರಿಕ್ರಿಯೇಷ್ನಲ್ ಗೋಕಾಟು, ರೇಸಿಂಗ್ ಕಾರ್ಟು, ಎಲೆಕ್ಟ್ರಿಕ್ ಕಾರ್ಟು, ಆಮೇಲೆ ಡ್ರಿಫ್ಟ್ ಕಾರ್ಟು ಅಂತ. ನನಗೆ ಇದ್ರ ಬಗ್ಗೆ ಸ್ವಲ್ಪ ಮಾತ್ರ ನಾಲೆಡ್ಜ್ ಇರೋದು, ಬಟ್ ಇನ್ ಡೀಟೇಲಾಗಿ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ಇದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಸಿಕ್ಕರೆ ಡೆಫಿನೆಟ್ಲಿ ನಾನು ನಿಮಗೆ ಪಾಸ್ ಮಾಡ್ತೀನಿ. ಸೊ ನಿಮಗೆ ಕಾಣಿಸ್ತಿರೋ ಏರಿಯಾ ಬಂದ್ಬಿಟ್ಟು ಇಲ್ಲಿಂದನೇ ಗೋಕಾಟ್ಸ್ ಎಲ್ಲ ಎಂಟ್ರಿ ಆಗೋದು ಒಳಗಡೆ. ನಾನು ಒಳಗಡೆ ಹೋದ ತಕ್ಷಣ ಆಲ್ರೆಡಿ ಒಬ್ಬ 12 ಇಯರ್ಸ್ ಹುಡುಗ ತುಂಬ ಚೆನ್ನಾಗಿ ಓಡಿಸ್ತಾ ಇದ್ದ. ನೋಡೋಕ್ಕೆ ಖುಷಿ ಆಯಿತು. ಅಲ್ಲಿಂದ ಸ್ಟ್ರೈಟಾಗಿ ಮೇಲ್ಗಡೆ ಹೋದೆ, ಸ್ವಲ್ಪ ಫುಟೇಜ್ ಸಿಗುತ್ತೆ ಅಂತ. ಅಷ್ಟರಲ್ಲಿ ಟ್ರಯಲ್ಸ್ ಎಲ್ಲ ಕೊಡ್ತಾಯಿದ್ರು ನಮಗೆ. ಅಂದರೆ ಯಾರು ಫಸ್ಟ್ ಟೈಮ್ ಟ್ರೈ ಮಾಡಿರಲ್ಲ ಅವ್ರಿಗೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ, ಅದಾದ ನಂತರ ರೇಸ್ಗಿಳೀಲಿ ಅಂತ ಟ್ರಯಲ್ಸ್ ಎಲ್ಲ ಕೊಡ್ತಾಯಿದ್ರು. ಟ್ರಯಲ್ಸಲ್ಲಿ ನಾನು ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಕ್ತು. ನನ್ನ ಟರ್ನ್ ಬರೋವರೆಗೂ ವೇಟ್ ಮಾಡಿದೆ. ಅಲ್ಲಿವರೆಗೂ ನಮ್ಮ ಕಲೀಗ್ಸ್ ಎಲ್ಲಾರ್ದು ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಸೊ ಫಸ್ಟ್ ರೌಂಡ್ ಟ್ರಯಲ್ಸ್ ಎಲ್ಲ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಟ್ರಯಲ್ಸ್ ನನಗೂ ಸಿಕ್ತು. ಟ್ರಯಲ್ಸ್ ವಿಡಿಯೋ ಎಲ್ಲ ನಾನು ರೆಕಾರ್ಡ್ ಮಾಡಿಲ್ಲ, ಬಟ್ ರೇಸಿಂಗ್ ಮಾಡಬೇಕಾದ್ರೆ ನಮ್ಮ IT ಪರ್ಸನ್ ಜಸ್ಟಿನ್ ಅಂತ ಇದ್ದಾರೆ, ಅವ್ರ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟು ಹೋಗಿದೆ. ಸೊ ನನ್ನ ವೀಡಿಯೋಸ್ನ ರೆಕಾರ್ಡ್ ಮಾಡಿದ್ದಾರೆ, ಅದನ್ನು ಹಾಕಿದ್ದೀನಿ, ನೋಡ್ಕೊಬನ್ನಿ. ಗೋಕಾಟ್ ರೇಸಲ್ಲಿ ಒಂದು ಬ್ಯಾಚಲ್ಲಿ 6 ಜನ ಇದ್ವಿ. 6 ಜನದಲ್ಲಿ 3 ಜನನ ವಿನ್ನರ್ಸ್ ಅಂತ ಡಿಕ್ಲೇರ್ ಮಾಡಿದ್ರು. ನಾನು 3rd ಪ್ಲೇಸಲ್ಲಿ ಬಂದೆ, ಸೊ ದಟ್ ನನಗೂ ಪ್ರೈಸ್ ಸಿಕ್ತು. ಬಟ್ ಟೈಮಿಂಗ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಗೋಕಾಟ್ ರೇಸಲ್ಲಿ. ಫಸ್ಟ್ ಬಂದಿರೋ ಪ್ಲೇಸ್ ಬಂದ್ಬಿಟ್ಟು 1 minute 18 seconds ಪಾಯಿಂಟ್ ಸಮಥಿಂಗ್. ಸೆಕೆಂಡ್ ಬಂದಿರೋದು 1 minute 19 seconds .07. ನಾನು ಬಂದಿರೋದು 1 minute 19 seconds .36 ಸೊ ಎವ್ರಿ ಮಿಲಿ ಸೆಕೆಂಡೂ ಮ್ಯಾಟ್ರ್ ಆಗುತ್ತೆ ರೇಸಿಂಗಲ್ಲಿ. ಇಸ್ಕೊಳ್ಳೋರ್ಗಿನ ಕೊಡೋರೆ ಫಸ್ಟ್. Okay, one group photo. Deepak, close up. Yep, just. ಪ್ರೈಸ್ ಎಲ್ಲ ಇಸ್ಕೊಂಡ್ಮೇಲೆ ಎಂಟೈರ್ ಸ್ಟಾಫ್ ಜೊತೆ ಒಂದು ವೀಡಿಯೋ ತಗೊಂಡಾದ್ಮೇಲೆ ಲಂಚ್ ಮುಂಚೆನೇ ಆಗಿತ್ತು. ಸೊ ದಟ್ ರೀಸನ್ ನಾವು ಮನೆ ಕಡೆ ಹೊರಟ್ವಿ. ಸೊ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇನ್ನೂ ಹೊಸದಾದ ಕಂಟೆಂಟ್ಸಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಧನ್ಯೋಸ್ಮಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.